ಈ ದಿನ ನಾವು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ವಿಧಾನಸೌಧ ಮುಂದೆ ಬಂದಿದ್ದೇವೆ. ದೇಶದಲ್ಲಿ ಮಹಾನ್ ಕ್ರಾಂತಿಯನ್ನು ಮಾಡಿದಂಥ, ಹಸಿರು ಕ್ರಾಂತಿಯನ್ನು ಮಾಡಿದಂಥ, ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಅವ್ರದ್ದೊಂದು ಶಾಲೆಯಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಆ ಶಾಲೆಯಲ್ಲಿ ಅಸ್ಪೃಶ್ಯತಾ ಆಚರಣೆ ನಡೀತಾ ಇರ್ತದೆ. ಅಸ್ಪೃಶ್ಯತಾ ಆಚರಣೆ ಮಾಡುವಾಗ 2 ಮಡಿಕೆಗಳನ್ನು ಇಟ್ಟಿರ್ತಾರೆ. ಒಂದು ಪರಿಶಿಷ್ಟ ಜಾತಿಯವರು ನೀರು ಕುಡಿಬೇಕು ಅಂತ, ಇನ್ನೊಂದು ಎಲ್ಲ ಸಾಮಾನ್ಯ ಜನ ವಿದ್ಯಾರ್ಥಿಗಳು ಕುಡಿಬೇಕು ಅನ್ನೋ ಒಂದು ಮಡಿಕೆಗಳು ಇಟ್ಟಿರ್ತಾರೆ. ಜಗಜೀವನ್ ರಾಮ್ ಅವ್ರಿಗೆ ಇನ್ನೂ ಚಿಕ್ಕ ವಯಸ್ಸು, ಅವ್ರಿಗೆ ಇನ್ನೂ ಪ್ರಪಂಚ ಜ್ಞಾನವೂ ಇರಲಿಲ್ಲ. ಚಿಕ್ಕ ವಯಸ್ಸು ವಿದ್ಯಾರ್ಥಿ ಆಗಿರ್ತಾರೆ. ಅವರು ಚಿಂತೆ ಸ್ಟಾರ್ಟ್ ಮಾಡ್ತಾರೆ. ಏನು 2 ಮಡಿಕೆಗಳು ಯಾಕೆ ಇಟ್ಟಿದ್ದೀರಾ ಅಂತ ಕೇಳ್ತಾರೆ. ನೀವು ಕೆಳಜಾತಿಯವರು ಈ ನೀರನ್ನು ಕುಡಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಜಗಜೀವನ್ ರಾಮ್ ಅವರು ಯೋಚನೆ ಮಾಡ್ತಾರೆ, ನೋಡಿ ನೀವು ಎಲ್ಲ ಮನುಷ್ಯರಾಗಿ ಹುಟ್ಟಿದ್ದೇವೆ, ವಿದ್ಯಾರ್ಥಿಗಳು ಸಮವಾಗಿ ಇಲ್ಲಿ ನಾವು ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದಿದ್ದೇವೆ, ನಿಮಗೆ ಬೇರೆ ನನಗೆ ಬೇಡ ಅಂತೇಳಿ ಒಂದು ಮಡಿಕೆಯನ್ನು ವಾಡಿದ್ರೆ ಸಾಕ್ತಾರೆ. ಆ ನೀರೆಲ್ಲ ಹೊರಟೋಗುತ್ತೆ. ಅದು ಪ್ರಿನ್ಸಿಪಾಲ್ ಗಮನಕ್ಕೆ ಹೋಗುತ್ತೆ. ಪ್ರಿನ್ಸಿಪಾಲ್ರು ಕೇಳ್ತಾರೆ ಕರೆದು, ಏನಪ್ಪ ನೀನು ಹಿಂಗೆ ಮಾಡಿದ್ಯಾ ಅಂತ. ನೋಡಿ, ನಾವು ವಿದ್ಯಾರ್ಥಿಗಳಿದ್ದೇವೆ, ನಾವೆಲ್ಲ ಸಮಾನರಿದ್ದೇವೆ, ಯಾವುದೇ ಕಾರಣಕ್ಕೂ 2 ಮಡಿಕೆಗಳಲ್ಲಿ ನೀರನ್ನಿಟ್ಟು ನಮ್ಮನ್ನು ಅಸ್ಪೃಶ್ಯರು ಅಂತ ತೋರಿಸೋದನ್ನು ನಾನು ವಿರೋಧಿಸ್ತೀನಿ ಅಂತ ಅವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಹೋರಾಟ ಮಾಡಿದಂಥವರು ಮಹಾನ್ ನಾಯಕರು. ಅದಾದಮೇಲೆ ಅವರ ಬೆಳವಣಿಗೆಗಳು ಹಾಗೆ ಹಂತ ಹಂತವಾಗಿ ಅವರ ಕ್ರಾಂತಿಕಾರಿ ಚಿಂತನೆಗಳು, ಅವರ ವಿಚಾರಗಳು, ದೇಶದ ಬಗ್ಗೆ ಇದ್ದಂಥ ಕಾಳಜಿ, ಅವರ ಅಂತಸ್ತು ಬೆಳೆದಂಥ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಹವರ್ತಿಗಳಾಗಿ, ಅಂಬೇಡ್ಕರ್ ಅವರು ಕಟ್ಟಿದಂಥ ಒಂದು ಪಕ್ಷಕ್ಕೆ ಅವರು ಅಧ್ಯಕ್ಷರು ಅಂಬೇಡ್ಕರ್ ಆಗಿದ್ದರೆ ಅವರು ಪ್ರಧಾನ ಕಾರ್ಯದರ್ಶಿಗಳು ಆಗಿ ಕೆಲಸ ಮಾಡಿ, ಅವರಿಬ್ಬರ ಮಧ್ಯೆ ಸಾಮರಸ್ಯ ಭಾಳಷ್ಟು ಉತ್ತಮವಾಗಿ ಜಗಜೀವನ್ ರಾಮ್ ಅವರ ವ್ಯಕ್ತಿತ್ವ ಮೇರು ವ್ಯಕ್ತಿತ್ವ. ಹಾಗಾಗಿ ಅವರ ಭಾವನೆಗಳಿಗೆ ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ನಮಗೊಂದು ಪೂರ್ವಜನ್ಮದ ಪುಣ್ಯ ಅಂತ ನಾವು ಅನ್ಕೋತೀವಿ. ಜಗಜೀವನ್ ರಾಮ್ ಅವರು ಈ ದೇಶದ ಒಂದು ಕಣ್ಣಾಗಿ, ಈ ದೇಶದ ಜನರ ಒಂದು ನಾಡಿ ಮಿಡಿತವನ್ನು ನೋಡಿದಂಥ ನಾಯಕರಾಗಿ ಇವತ್ತು ಅವರ ಜಯಂತಿಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಆಚರಣೆ ಮಾಡೋಗಿದ್ದಾರೆ. ನಮಗೆ ಸ್ವಲ್ಪ ಸಮಯದ ಅಭಾವದಿಂದ ತಡವಾಗಿ ಬಂದಾದರೂ ಅವ್ರಿಗೆ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅಂತಕ್ಕಂಥದ್ದು. ಮತ್ತು ದೇಶದಲ್ಲಿರ್ತಕ್ಕಂಥ ಒಂದು ಏನು ಶೋಷಿತ ಸಮಾಜ ಇತ್ತು, ಅಸ್ಪೃಶ್ಯ ಸಮಾಜ ಇತ್ತು, ಅಸ್ಪೃಶ್ಯ ಸಮಾಜವನ್ನು ಸಂಪೂರ್ಣವಾಗಿ ಅವರ ಬಗ್ಗೆ ಸ್ವಾಭಿಮಾನವನ್ನು ತುಂಬಿದಂಥ ಒಬ್ಬ ಮಹಾನ್ ನಾಯಕ, ಹಸಿರು ಕ್ರಾಂತಿಯ ನಾಯಕ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಜಗಜೀವನ್ ರಾಮ್ ಅವರ ಜಯಂತಿ ಇಡೀ ದೇಶ ಆಚರಣೆ ಮಾಡ್ತಾ ಇದೆ. ಇವತ್ತು ನರೇಂದ್ರ ಮೋದಿಯವರು ಬೆಳಗ್ಗೆ ಅವರಿಗೆ ಪುಷ್ಪ ನಮನವನ್ನು ಮಾಡಿದ್ದಾರೆ. ಅವರನ್ನು ನೆನಪು ಮಾಡ್ಕೊಂಡಿರ್ತಕ್ಕಂಥದ್ದು ಇಡೀ ದೇಶದ ಪ್ರಧಾನಮಂತ್ರಿ ಆದಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರವರೆಗೂ ಜಗಜೀವನ್ ರಾಮ್ ಅವರನ್ನು ನೆನೆಸ್ಕೊಳ್ತಕ್ಕಂಥ ದಿನ. ಇದು ಚುನಾವಣೆಯ ಸಂದರ್ಭ ಆಗಿರೋದ್ರಿಂದ ಹೆಚ್ಚಿಗೆ ಚುನಾವಣೆಗಳಲ್ಲಿ ಪಾಲ್ಗೊಂಡಿರೋದ್ರಿಂದ ಹೆಚ್ಚಿಗೆ ಸಾರ್ವಜನಿಕ ಸಭೆಗಳಾಗಿಲ್ಲ. ಆ ಸಾರ್ವಜನಿಕ ಸಭೆಗಳು ಆಗಬೇಕು, ಅವ್ರ ವಿಚಾರಗಳು ಎಲ್ರಿಗೂ ತಲುಪಬೇಕು. ಈ ದಿಸೆಯಲ್ಲಿ ನಾವು ಜಗಜೀವನ್ ರಾಮ್ ಅವರನ್ನು ನೆನಪು ಮಾಡ್ಕೋಬೇಕು ಅನ್ನೋದ್ರ ಒಂದು. ಇಲ್ಲಿ ನನ್ನ ಹಿರಿಯ ಸಹೋದರಾಗಿರ್ತಕ್ಕ ಬಾಬುರಾವ್ ಮುಡಿಬಿ ಅವರು ಇಲ್ಲಿದ್ದಾರೆ. ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ IAS ಅಧಿಕಾರಿಯಾಗಿದ್ದಂಥವರು ನನ್ನ ಒಡಹುಟ್ಟಿದ ಅಣ್ಣನ ರೀತಿಯಲ್ಲಿ ಹಿರಿಯರವರು. ಅವರು ಸಮಾಜ ಕಲ್ಯಾಣ ಸಚಿವರಾಗಿ, ಕಮಿಷನರ್ ಆಗಿ ಸಾಕಷ್ಟು ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ನನಗೆ ಅವರನ್ನು ನೋಡುವಂಥ ಇಷ್ಟು ತಡವಾಗಿ ಬಂದು ಸಿಕ್ಕಿದ್ರಲ್ಲ ಖುಷಿ ಇದೆ. ಅಣ್ಣ, ಇವತ್ತು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ತಾವು ಒಂದು 2 ಸಂದೇಶವನ್ನು ಕೊಟ್ಟರೆ ಇದು ಕಾರ್ಯಕ್ರಮ ಲೈವ್ ಆಗ್ತಾ ಇದೆ ಮತ್ತು ಈಗ ಜನ ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. 1-2 ಮಾತು. ಇವತ್ತಿನ ದಿವಸ ಜಗಜೀವನ್ ರಾಮನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ನಮ್ಮ ಆಚರಣೆಯಲ್ಲಿ ತರುವ ನಿಟ್ಟಿನಲ್ಲಿ ಸಹೋದರ ಚೀನಾರಾಮ್ ಅವರು ಬಹಳ ಅರ್ಥಪೂರ್ಣವಾಗಿ ಮನಮುಟ್ಟುವಂತೆ ಮಾತಾಡಿದ್ದಾರೆ. ನಾನಾದರೂ ಇಷ್ಟೇ ನಮ್ಮ ಅಧಿಕಾರಿಯಾಗಿ ಮತ್ತು ಈಗ ಸಾರ್ವಜನಿಕ ಜೀವನದಲ್ಲಿ ಇವತ್ತಿನ ಆಗುಹೋಗುಗಳು ನೋಡಿದರೆ ಅಂಬೇಡ್ಕರ್ ಅವರು ಮತ್ತು ಜಗಜೀವನ್ ರಾಮ್ ಈ 2 ದೇವತೆಗಳು ನಮ್ಮನ್ನೆಲ್ಲ ರಕ್ಷಿಸ್ತಾ ಇವೆ. ಯಾವುದೋ ರೀತಿಯಲ್ಲಿಯೂ ಕೂಡ ನಮಗೆ ಅರಕ್ಷಿತರು ಅಂತ ನಾವು ಅನಿಸೋದಿಲ್ಲ ಅನ್ನೋ ಭಾವನೆಗಳು ಪುನಃ ಗಟ್ಟಿಯಾಗಿ ಕಟ್ಟಬೇಕು ಸಾಧ್ಯತೆ ಇದ್ದರೆ ಈ ಜಯಂತಿಗಳ ಮೂಲಕ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಇವತ್ತಿನ ದಿನ ಜಗಜೀವನ್ ರಾಮ್ ಅವರ ಜಯಂತಿ ಉತ್ಸವದ ಅಂಗವಾಗಿ ನಮ್ಮ ಜನಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರಲಿ, ಸಂಘಟನೆ ಆಗಲಿ ಮತ್ತು ಶಿಕ್ಷಣದತ್ತ ದಾಪುಗಾಲಿಟ್ಟು ಯಾರಿಗೂ ನಾವು ಕಡಿಮೆ ಅಲ್ಲ ಅಂತ ತೋರಿಸಲಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಂಥ ಸಹೋದರ ಚೀನಾರಾಮ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಂದಿಸ್ತೇನೆ. ಅಂಬೇಡ್ಕರ್ ಯುವ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ಸಮಾಜದ ಚಿಂತನೆಗಳಲ್ಲಿ ಮತ್ತು ಯುವ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜನ್ನು ಕೊಡ್ತಾ ಇರ್ತಕ್ಕಂಥ ಒಬ್ಬ ನಾಯಕರು ಕೋದಂಡರಾಮ್ ಅವರು ಇಲ್ಲಿದ್ದಾರೆ. ಅವರು 1-2 ಮಾತು ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರನ್ನ ಈ ಸಮಾಜದ, ಅದು ಭಾರತದ ಪ್ರತಿಯೊಬ್ಬ ಅಸ್ಪೃಶ್ಯರು ಸಹ ನಾವು ನೆನೆಸ್ಕೋಬೇಕಾಗುತ್ತದೆ. ಯಾವ ರೀತಿ ಕೃಷಿ ವಲಯದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಅಂತೀವೋ ನಾವು ಇವತ್ತು ರಕ್ಷಣಾ ವಲಯದಲ್ಲಿ ಸಾಕಷ್ಟು ಜನ ನಾವು ಅದನ್ನು ಮಾಡೋದು ಇದನ್ನು ಮಾಡೋದು ಅಂತಾರೆ. ನಿಜವಾಗ್ಲೂ ರಕ್ಷಣಾ ಸಚಿವರಾಗಿ
ರಕ್ಷಣಾ ಇಲಾಖೆಯಲ್ಲಿದ್ದಂಥ ಜಾತಿ ವ್ಯವಸ್ಥೆ, ವ್ಯಕ್ತಿ ಸೇನೆ ಮತ್ತು ಏನು ಪ್ರಾದೇಶಿಕ ಸೇನೆಗಳನ್ನ ಕಿತ್ತಾಕ್ದಂಥ ಒಬ್ಬ ದಿಟ್ಟ ನಾಯಕ ಯಾರಾದರೂ ಭಾರತದಲ್ಲಿದ್ದರೆ ಏಕೈಕ ರಕ್ಷಣಾ ಸಚಿವ ಅಂದರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತಲೇ ಹೇಳ್ಬೋದು. ಈ ರೀತಿ ಅವರ ಸಾಧನೆಗಳು ನಾವು ಒಂದಲ್ಲ ಎರಡಲ್ಲ ಸಾವಿರಾರು ಲಕ್ಷಾಂತರಗಳನ್ನ ನಾವು ಸಾರ್ವಜನಿಕವಾಗಿ ಹೇಳ್ತಕ್ಕಂಥ ವಿಚಾರಗಳು ಸಾಕಷ್ಟಿದೆ. ಇವತ್ತು ನಿಜವಾಗ್ಲೂ ಭಾರತದಲ್ಲಿ ನಾವು ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಬಾಬು ಜಗಜೀವನ್ ರಾಮ್ ಅವರಾಗಲಿ, ಈ ಭಾರತದ ಪ್ರತಿಯೊಬ್ಬ ಅಸ್ಪೃಶ್ಯರ ಎರಡು ಕಣ್ಣು ಅಂತಲೇ ನಾವು ಹೇಳ್ಬೋದು. ಅದರಿಂದ ಪ್ರತಿಯೊಬ್ಬರು ಸಹ ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮಗಳನ್ನ ನಾವು ಹಳ್ಳಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅವರ ಸೇವೆ ನಿರಂತರವಾಗಿರಬೇಕು ಅಂತ ನಾವು ಹೇಳ್ಬೋದು. ಇವತ್ತು ಜೀವರಾಜ್ ಅವರು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಲ್ಲಿ ಒಬ್ಬರು. ಬಾಬು ಜಗಜೀವನ್ ರಾಮ್ ಅವ್ರ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಸಮಾಜದ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥ ಒಬ್ಬ ನಾಯಕ. ಇವತ್ತು ನನ್ನ ತಮ್ಮ ಬೇರೆ. ಇವತ್ತು ನನ್ನ ತಮ್ಮ ಜಗಜೀವನ್ ರಾಮ್ ಅವ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ಬೇಕು ಅಂತ ನಾನು ಸಂದೇಶ ಕೊಡಬೇಕು. ಇವತ್ತು ಏನು ಏಪ್ರಿಲ್ 5ನೇ ತಾರೀಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರ ಜಯಂತಿನ ರಾಜ್ಯದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದು ಭಾಳ ಸಂತೋಷಕರವಾದ ವಿಚಾರ. ಹಸಿರು ಕ್ರಾಂತಿ ಅಧಿಕಾರ ಮತ್ತು ನಮ್ಮ ಈ ರಾಷ್ಟ್ರದ ಭಾಳ ಅತ್ಯುನ್ನತವಾದ ಹುದ್ದೆಯಾದ ರಕ್ಷಣಾ ಸಚಿವರಾಗಿ ಉನ್ನತ ನಿರ್ಧಾರಗಳನ್ನು ಕೈಗೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಪುರುಷ ಬಾಬು ಜಗಜೀವನ್ ರಾಮ್ ಅವರ ಒಂದು ಜನ್ಮದಿನ. ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಏಪ್ರಿಲ್ 5ಕ್ಕೆ ಬಂದರೆ 14ನೇ ತಾರೀಕು ಅಂಬೇಡ್ಕರ್ ಜಯಂತಿನೂ ಬರುತ್ತೆ. ಎರಡು ಅಣ್ಣ ತಮ್ಮದ ರೀತಿಯಲ್ಲಿ ಒಂದೇ ತಿಂಗಳಲ್ಲಿ ಬರ್ತಕ್ಕಂಥದ್ದು ನಮಗೆ ಆನಂದ. ಜೊತೆಗೆ ವಿಚಾರಗಳು ವಿನಿಮಯ ಆಗಬೇಕು. ಅವರ ಬದುಕು ಬರೀ ಜಯಂತಿಗಾಗಿ ಸೀಮಿತ ಆಗ್ದಂಗೆ ಅವರ ವಿಚಾರಗಳನ್ನು ನಾವು ಜನಸಾಮಾನ್ಯರಿಗೂ ಕೆಳಮಟ್ಟದ ಹಳ್ಳಿಗಳಿಗೂ ನಾವು ತೊಗೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಜಗಜೀವನ್ ರಾಮ್ ಅವರಿಗೆ ಮತ್ತೊಂದು ಸಾರಿ ನಾನು ನಮನಗಳನ್ನು ಅರ್ಪಿಸಿ ನಾನು ಮಾತನಾಡ್ತೀನಿ.